ಪದ ಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರಗಿಯ ನವಿಲು. ಫೀರಪ್ಪ ಆನ್ ಸ್ಟೇಜ್ ಪ್ಲೀಸ್. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೂರು ಬಸನೂರು ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಮೇದಿ ಮೇಲ ಮಿಂಚು ಜಗದ್ಗುರು ಕುಂಕುಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೂರು ಬಸನೂರು ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಮೇದಿ ಮೇಲ ಮಿಂಚು ಜಗದ್ಗುರು ಕುಂಕುಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಐದು ಎಂದರೆ ಪಂಚಾಕ್ಷರರ ಪೀಠ ನೋಡಮ್ಮ, ಐದು ಎಂದರೆ ಪಂಚಾಕ್ಷರರ ಪೀಠ ನೋಡಮ್ಮ. ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನುವರಮ್ಮ, ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನುವರಮ್ಮ. ಪಂಚಾಕ್ಷರೇಶ್ವರ ನಿಮ್ಮ ಕೈಯಲ್ಲಿರೋ ಹಸಿರು ಬಳಿಯಮ್ಮ, ಪಂಚಾಕ್ಷರೇಶ್ವರ ನಿಮ್ಮ ಕೈಯಲ್ಲಿರೋ ಹಸಿರು ಬಳಿಯಮ್ಮ. ಹಸಿರೇ ಉಸಿರಾಗಿ ನೀನು ಹೆಣ್ಣಾಗಿ, ಹಸಿರೇ ಉಸಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ ತಂಗಿ, ಬಾಳಬೇಕಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೋರು ಬಸನೋರು ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಮೇದಿ ಮೇಲ ಮಿಂಚು ಜಗದ್ಗುರು ಕುಂಕುಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರೋ ಕುಂಕುಮ ನೋಡಮ್ಮ, ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರೋ ಕುಂಕುಮ ನೋಡಮ್ಮ. ಅದಕ್ಕ ನಿನಗ ಮುತ್ತೈದೆ ಎಂದು ಹರಸಿ ಕಳಿಸರಮ್ಮ, ಅದಕ್ಕ ನಿನಗ ಮುತ್ತೈದೆ ಎಂದು ಹರಸಿ ಕಳಿಸರಮ್ಮ. ಮುತ್ತೈದೆ ಪಡೆದು ಲಿಂಗ ಪೀಠಕ ನೀನು ನಡೆಯಮ್ಮ, ಮುತ್ತೈದೆ ಪಡೆದು ಲಿಂಗ ಪೀಠಕ ನೀನು ನಡೆಯಮ್ಮ. ಜಗದ್ಗುರುಗಳ ಪ್ರೀತಿಯ ಮಗಳಾಗಿ ಪಂಚಾಕ್ಷರರ ಪ್ರೀತಿಯ ಮಗಳಾಗಿ ನೀನು ಬಾಳಮ್ಮ ತಂಗಿ, ನೀನು ಬಾಳಮ್ಮ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನವ್ರು ಬಸನವ್ರು ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಮೇದಿ ಮೇಲ ಮಿಂಚು ಜಗದ್ಗುರು ಕುಂಕುಮ. ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ. ಕೇದಾರ ಗುರುತು ನಿಮ್ಮ ಕೊರಳಗಿರ ಕರಿಮಣಿ ನೋಡಮ್ಮ, ಕೇದಾರ ಗುರುತು ನೀಲಿಯ ಬಣ್ಣಾಗಿರುವುದು ನೋಡಮ್ಮ. ನಿಮ್ಮ ಕೊರಳಗಿರ ಕರಿಮಣಿ ತಾಳಿ ಕೇದಾರ ಗುರುತಮ್ಮ, ನಿಮ್ಮ ಕೊರಳಗಿರ ಕರಿಮಣಿ ಗುರುತು ಕೇದಾರ ಗುರುತಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನ ಇಲ್ಲಮ್ಮ, ಅದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನ ಇಲ್ಲಮ್ಮ. ಮುತ್ತೈದು ತನಕೆ ಕಪ್ಪು ಚುಕ್ಕಿ, ಮುತ್ತೈದು ತನಕ ಕಪ್ಪು ಚುಕ್ಕಿ ಬಳಿಯ ಬೇಡಮ್ಮ ತಂಗಿ, ಬಳಿಯ ಬೇಡಮ್ಮ. ಹತ್ತಿ ಕಟ್ಗಿ
ಬತ್ತಿ ಕಟ್ಗಿ ಬಾವನೋರ್ ಬಸನೋರ್ ಕೈ ಕೈ ಧೂಳ್ ಕೈ ಪಂಚಂ ಪಗಡಂ ಎದಿ ಮೇಲ ಮಿಂಚು ಜಗದ್ಗುರು ಕುಂಕುಮ ಇದು ಮಕ್ಕಳಾಟವಮ್ಮ ಇದು ಹುಡುಗರಾಟವಮ್ಮ ಶ್ರೀಶೈಲ ಗುರುತು ಬಿಳಿಯ ಬಣ್ಣ ಇರುವುದು ನೋಡಮ್ಮ ಶ್ರೀಶೈಲ ಗುರುತ ಬಿಳಿಯ ಬಣ್ಣ ಇರುವುದು ನೋಡಮ್ಮ ನಿಮ್ಮ ಕಾಲಗಿರ ಕಾಲುಂಗ್ರ ಗುರುತು ಶ್ರೀಶೈಲ ಗುರುತಮ್ಮ ನಿಮ್ಮ ಕಾಲಗಿರ ಕಾಲುಂಗುರಿರುವುದು ಶ್ರೀಶೈಲ ಗುರುತಮ್ಮ ನಿಮ್ಮ ಕಾಲಗಿರ ಕಾಲುಂಗುರಿರುವುದು ಶ್ರೀಶೈಲ ಗುರುತಮ್ಮ ಕಾಸಿಯ ಗುರುತು ನಿನ್ನ ಕೈಯಲ್ಲಿರೋ ಕಂಕಣ ಹಳದಿಯಮ್ಮ ಅದು ಕಾಸಿಯ ಗುರುತಮ್ಮ ಪಂಚಾಕ್ಷಾರ್ಯರ ಪ್ರೀತಿಯ ಮಗಳಾಗಿ ಜಗದ್ಗುರುಗಳ ಪ್ರೀತಿಯ ಮಗಳಾಗಿ ನಮಿಸಬೇಕಮ್ಮ ತಾಯಿ ನಮಿಸಬೇಕಮ್ಮ ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಬಾವನೋರ್ ಬಸನೋರ್ ಕೈ ಕೈ ಧೂಳ್ ಕೈ ಪಂಚಂ ಪಗಡಂ ಎದಿ ಮೇಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಮಕ್ಕಳಾಟವಮ್ಮ ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಬಾವನೋರ್ ಬಸನೋರ್ ಕೈ ಕೈ ಧೂಳ್ ಕೈ ಪಂಚಂ ಪಗಡಂ ಎದಿ ಮೇಲ ಮಿಂಚು ದಡಲ್ಲ ದುಡುಕಿ ಪಾವ್ಸೆ ರಡಕಿ ಸುಟ್ಟಿಬೇಕು ಸಕ್ರಿಬೇಕು ನೆಂಬುವುದೊಂದು ಮಕ್ಕಳಾಟವಮ್ಮ ಐದು ಎಂದರೆ ಪಂಚಾಕ್ಷಾರ್ಯರ ಪೀಠ ನೋಡಮ್ಮ ಐದು ಎಂದರೆ ಪಂಚಾಕ್ಷಾರ್ಯರ ಪೀಠ ನೋಡಮ್ಮ ಐದು ಎಂದರೆ ಪಂಚಾಕ್ಷಾರ್ಯರ ಪೀಠ ನೋಡಮ್ಮ ಅರ್ಚನಾ ಮ್ಯಾಮ್. ಪೀರಪ್ಪ, ಮೇಡಮ್ ಹೇಳಿ ಮೇಡಮ್. ಏನ್ ಪೀರಪ್ಪ ಅದು ಮ್ಯಾಜಿಕ್ ನೀವು ಮಾಡಿದ್ದು? ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೋರು ಬಸನೋರು ಕೈ ಕೈ ಧೂಳ್ ನನಗೆ ಒಂದ್ ಗಳಿಗೆ ಉಸಿರು ಕಟ್ಟು ಹೋಗ್ಬಿಡ್ತು ಕೇಳಿಸ್ಕೊಂಡು. ಏನ್ ಬ್ರೆತ್ ಕಂಟ್ರೋಲ್ ಇದೆ ಪೀರಪ್ಪ ನಿಮ್ಗೆ? ನಿಮ್ಮ ಬ್ರೆತ್ ಕಂಟ್ರೋಲ್ಗೆ ಎಷ್ಟು ಸಾಲ ಒಟ್ಟಿಗೆ ಹಾಡಿದ್ರಿ ಕೊನೆಯಲ್ಲಿ? ನಾನು ಎಣಿಸ್ಕೊಂಡು ಆಮೇಲೆ ಸೋತ್ಬಿಟ್ಟೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಾನೇ ಒಂದು ಸ್ವಲ್ಪ ಉಸಿರಾಡ್ಬಿಡ್ತೀನಪ್ಪ. ತುಂಬ ವಿಶೇಷವಾಗಿದೆ ಈ ಹಾಡು. ಹೌದು ಮೇಡಮ್. ಆಮೇಲೆ ಒಂದು ಕೆಲವು ಕಡೆ ನನಗೆ ಸ್ವಲ್ಪ ತಮಾಷೆನೂ ಅನಿಸ್ತೆ, ಯಾಕಂದರೆ ಸ್ವಲ್ಪ ಕೃಷ್ಣಮೂರ್ತಿ ಅವ್ರ ಮೈ ಮೇಲೆ ಬಂದ್ಯಾರೇನೋ ಅನಿಸ್ತು. ತಾಳಿ ನಿನ್ನ ಗುರ್ತಮ್ಮ ಕಾಲುಂಗ್ರ ಗುರ್ತಮ್ಮ ಅಂತ ಎಲ್ಲೋ ಕೃಷ್ಣಮೂರ್ತಿ ಅವರೆಲ್ಲರೂ ಬಂದು ಕಣ್ಸನ್ನೆ ಮಾಡ್ತಾ ಇದ್ದಾರ ನೋಡ್ತಾ ಇದ್ದೆ. ಬಟ್ ತುಂಬ ಸುಂದರವಾಗಿ ಹಾಡಿದ್ರಿ ಪೀರಪ್ಪನವ್ರೆ. ಆಮೇಲೆ ಎಂಥ ಯುನೀಕ್ ವಾಯ್ಸ್ ನಿಮ್ಮದು, ವಿಶೇಷವಾದ ಧ್ವನಿ. ನಾನು ನಿಮ್ಮ ಥರದ ಧ್ವನಿ ಅಪರೂಪ ನಾನೆಲ್ಲೂ ಕೇಳಿಲ್ಲ. ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನೋರ್ ಬಸನೋರ್ ಕೈ ಕೈ ಧೂಳ್ ಕೈ ಪಂಚಂ ಪಗಡಂ ಎದಿ ಮೇಲ ಮಿಂಚು ಜಗದ್ಗುರು ಕುಂಕುಮ. ನಿಮ್ಮ ಧ್ವನಿ, ತೋಮ್ರಿ ಅವರ ಧ್ವನಿ, ಗೋವಿಂದರಾಜು ಧ್ವನಿ ತುಂಬ ಅಪರೂಪ. ನೀವೆಲ್ಲ ಒಂಥರ ನಮ್ಮ ಬರೀ ಜನಪದ ಅಂತ ಹೇಳಲ್ಲ, ಯಾಕಂದರೆ ನೀವು ಎಲ್ಲ ಶೈಲಿಯ ಹಾಡುಗಳನ್ನು ಹಾಡ್ತಾ ಇದ್ದೀರಿ ಈ ವೇದಿಕೆಯಲ್ಲಿ. ಸೊ ನಾನು ಜನಪದ ಮತ್ತು ಇಡೀ ಸಂಗೀತ ಕ್ಷೇತ್ರಕ್ಕೆ ನೀವೆಲ್ಲ ತುಂಬ ಕೊಡುಗೆ ಕೊಡಬಲ್ರಿ ನೀವು. ಸಂಗೀತ ಕ್ಷೇತ್ರದ ಆಸ್ತಿ ಆಗಬೇಕಿದೆ ನನ್ನ ಆಸೆ. ಆಗಲಿ ಮೇಡಮ್, ಖಂಡಿತ ಕಷ್ಟಪಡ್ತೀವಿ, ಅದಕ್ಕೋಸ್ಕರ ಇಷ್ಟೇ ಆಗಲಿ. ನೀವು ಪಲ್ಲವಿಯಲ್ಲಿ ನಾನ ತಾರ ನಾನ ಹಾಡಿದ್ರಲ್ಲ, ಫಸ್ಟ್ ಟೈಮ್ ಹಾಡ್ತಾ ಮಾತ್ರ ಸ್ವಲ್ಪ ಶಾರ್ಪ್ ಹೋದ್ರಿ, ಅಂದರೆ ಸ್ವಲ್ಪ ಜಾಸ್ತಿ ಶ್ರುತಿಯಲ್ಲಿ ಹಾಡಿದ್ರಿ. ಓಕೆ ಮೇಡಮ್. ಆಮೇಲಿನ ಚರಣಗಳಲ್ಲೆಲ್ಲ ಅದು ಆ ತಪ್ಪು ಮತ್ತೆ ಮರುಕಳಿಸ್ಲಿಲ್ಲ. ಸೆಕೆಂಡ್ ಚರಣ ಹಾಡುವಾಗ ಸಾಹಿತ್ಯ ಏನೋ ಸ್ವಲ್ಪ ಅದಲು ಬದಲಾಯಿತು. ಕರಿಮಣಿ ಅದನ್ನು ಹೇಳುವಾಗ ಅದು ನೀಲಿಯ ಬಣ್ಣ ಕೇದಾರದ ಹೇಳಬೇಕಾದ್ರು ಫಸ್ಟ್ ಕರಿಮಣಿ ತೊಗೊಂಡೆ, ನೆಕ್ಸ್ಟಿಗೆ ಅದು ಸರಿ ಮಾಡ್ಕೊಂಡೆ ಮೇಡಮ್. ಅದೇ ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಈ ಥರದ ವಿಶೇಷವಾದ ಹಾಡುಗಳನ್ನು ಹೀಗೆ ಕೊಡ್ತಾ ಹೋಗಿ ನಮಗೆ. ಖಂಡಿತ ಮೇಡಮ್. ದೇವರು ನಿಮ್ಗೆ ಹೆಚ್ಚು ಶಕ್ತಿ ಕೊಡಲಿ ಪೀರಪ್ಪ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಮುನಿರಾಜು ಸರ್, ಏನದು ಮ್ಯಾಜಿಕ್, ಪದಗಳ ಜೊತೆಗೆ ಗುದ್ದಾಟನ, ಏನದು ಎಷ್ಟು ಅದ್ಭುತವಾದಂಥ ಸಾಹಿತ್ಯ
ಅಲ್ವಾ? ಆ ಕೊನೆ ಸಾಲ ಹಾಡಿದ್ರಲ್ಲ ಅದು ಮಾತ್ರ ಪದಗಳು ಹೇಳಿ. ಬತ್ತಿ ಕಟ್ಟಿಗೆ ಬಾವನೋರ್ ಬಸನೋರ್ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ಮೇದಿ ಮೇಲ ಮಿಂಚು ದಡಲ್ಲ ದುಡುಕಿ ಪಾವ್ಸೆ ರಡಕಿ ಶುಂಠಿ ಬೇಕು ಸಕ್ರಿ ಬೇಕು ನೆಂಬುವುದೊಂದು ಮಕ್ಕಳಾಟವಮ್ಮ 5 ಎಂದರೆ ಪಂಚಾಕ್ಷಾರ್ಯರ ಪೀಠ ನೋಡಮ್ಮ. ಒಂದು ತತ್ವಪದ ಇದು. 5 ದ್ವಾದಶಲಿಂಗವನ್ನು ಅಲ್ಲಿ ಅಳವಡಿಸ್ಕೊಂಡು ಹೇಳ್ತಾ ಹೋಗ್ತಿದ್ದಾರೆ. ಎಂಥ ಕಲ್ಪನೆ, ಹೋಲಿಕೆ ನೋಡ್ರಿ ಇದು. 5 ಮುತ್ತುಗಳನ್ನು ಯಾರು ಉಳ್ಳವಳೋ ಅವಳೇ ಮುತ್ತೈದೆ ಅಂತ. ಹೌದು ಸರ್. ಆಮೇಲೆ ಈ ಹಾಡು ಹತ್ತಿ ಕಟ್ಟಿಗೆ ಬತ್ತಿಗೆ ಇದು ಹುಡುಗರಾಟ ಬಮ್ಮ ಅಂದರೆ ಈ ಹೆಣ್ಣು ಮಗಳು ಅವು 5ನ್ನ ಅವಳಿಗೆ ಇಲ್ಲದೆ ಆದಾಗೆ ಅದು ಹುಡುಗರಾಟ ಆಗತ್ತಂತೆ ಸರ್. ಅದು ಹುಡುಗಾಟಿಕೆ ಆಗತ್ತಂತೆ. ಇದು ಆ್ಯಕ್ಚುಲಿ ಈ ಕಡೆಗೆ ಅವಲಕ್ಕಿ ಪಾವಲಕ್ಕಿ ಆಡ್ತಾರಲ್ವಾ, ಅದು ನಮ್ಮಲ್ಲಿ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಅಂತ ಆಡ್ತೀವಿ ಸರ್ ನಾವು. ಇದು ನಾವು ಪುರಾಣ ಕೇಳಬಲ್ಲಿ ಯಾರೋ ಗೌಡ್ಗಾಂವ್ ಮುತ್ಯಾರತ್ ಹಾಡ್ತಿದ್ರು ಅದು ನಮ್ಮೂರಲ್ಲಿ ಜಾತ್ರೆಗಳಲ್ಲಿ. ಅದು ಕೇಳಿದ ಅಭ್ಯಾಸ ಮತ್ತು ಒಂದಿಷ್ಟು ಕೇಳಿಕೊಂಡು ಹಾಡಿದ್ದೆ ಸರ್. ಇದು ಫಸ್ಟ್ ಟೈಮ್ ನಾನು ಇದನ್ನು ಹಾಡು ಕೇಳ್ತಾ ಇರೋದು. ಹೌದು ಸರ್. ಇನ್ನೂ ಎಷ್ಟಿದೆಯಪ್ಪ ಈ ಥರದ್ದು ಜನಪದ ಹಾಡು. ನಿಜವಾಗ್ಲೂ ಒಂದು ಆ ಜನಪದರಿಗೂ ಒಂದು ಜೋರು ಚಪ್ಪಾಳೆ ಕೊಡಬೇಕು. ಎಂಥ ಸಾಹಿತ್ಯ ಕೊಡ್ತಾರೆ. ಅದೇನಾದ್ರು ಇರಲಿ, ಹುಡುಗಾಟಿಗೆ ಅಲ್ಲ ಅದು ಅಂತ ನೀತಿ ಹೇಳೋದು ಕೂಡ ಇದೆಯಲ್ಲ, ಅದು ಎಕ್ಸಲೆಂಟು. ಮತ್ತು ಆ ಟ್ಯೂನಿಂಗ್ ಕೂಡ ಭಾಳ ಚೆನ್ನಾಗಿದೆ. ಅಪರೂಪದ ರಾಗನ ಬಳಸ್ಕೊಂಡಿದ್ದಾರೆ ಇದಕ್ಕೆ. ಸಾಮಾನ್ಯವಾಗಿ ಜನಪದದಲ್ಲಿ ಒಂದಿಷ್ಟು ರಾಗಗಳನ್ನ ಅಷ್ಟೇ ನೋಡ್ತಾ ಇರ್ತೀವಿ. ಇದರಲ್ಲಿ ಒಂದು ವಿಶೇಷವಾದ ಒಂದು ರಾಗ ಕೂಡ ನಿಮ್ಮ ಧ್ವನಿನಲ್ಲಿ ಕೇಳ್ತಾ ಹೋಗುತ್ತೆ. ಹೌದು ಸರ್. ಒಳ್ಳೆಯದಾಗಲಿ ಪೀರಪ್ಪ. ನಿಜವಾಗ್ಲೂ ಒಂದು ಒಳ್ಳೆ ಹಾಡನ್ನು ಗಾನಸಿಂಚನದ ಮೂಲಕ ನಮಗೆಲ್ಲ ಉಣಬಡಿಸಿದ್ರಿ. ಒಂದು ಆ ಗುಂಗಲ್ಲೇ ಇರ್ತೀವಿ ನಾವೀಗ ಅಲ್ಲ. ನನ್ನ ಆಹಾ, ಏನು ರೀ ಅದು ಪದಗಳು ಹಂಗೆ ನುಡಿತವೆ. ಒಳ್ಳೆಯದಾಗಲಿ ಪೀರಪ್ಪ. ಅಪರೂಪದ ಹಾಡಿದು. ಆಮೇಲೆ ಯಾರಾದರೂ ಪ್ರಯತ್ನ ಪಟ್ಟರೆ ನಾನು ಇದನ್ನು ಕಲಿತು ನಾಳೆ ಆಡಬೇಕು ಅಂತಂದರೆ ನನ್ನ ಪ್ರಕಾರ ಇದು 3 ತಿಂಗಳಾದರೂ ನಿಮ್ಮ ಏನು ಟಂಗ್ ಟ್ವಿಸ್ಟಿಂಗ್ ಅಂತ ಹೇಳ್ತಾರಲ್ಲ ಮೇಡಮು, ಸಾಧ್ಯನೇ ಇಲ್ಲ. ಓಕೆ ಸರ್. ಇದು ಹೆಚ್ಚಿಗೆ ಎಲ್ಲಿ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಆಡ್ತಾರೆ? ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪುರಾಣಗಳಲ್ಲಿ ಜಾಸ್ತಿ ಹಾಡ್ತಾರೆ ಸರ್. ಇದು ಯಾವ ಆ ಸನ್ನಿವೇಶಕ್ಕೆ ಏನು ಬರ್ತದೆ ಹಾಡು ಹಾಡ್ತಾ ಇರ್ತಾರೆ ಸರ್ ಗವಾಯಿಗಳು. ಅದನ್ನು ಕೇಳಿಸ್ಕೊಂಡಿದ್ವಿ ಅಷ್ಟೇ. ಅಲ್ಲ, ನಾನು ಹೇಳೋದು ಜನಪದ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಈ ಹಾಡನ್ನು ಪ್ರಸ್ತುತಪಡಿಸಿದ್ದು ನಾನಂತೂ ಕೇಳಿಲ್ಲ. ಇಲ್ಲ ಸರ್, ನಾವು ನೋಡಿಲ್ಲ. ಅಂದರೆ ಪುರಾಣ ಹೇಳ್ಬೇಕಾದ್ರೆ ಅಜ್ಜರು ಅದಕ್ಕೆ ಗವಾಯಿಗಳು ಕೂತಾಡ್ತಾರಲ್ಲ ಅವಾಗ ಕೇಳಿಸ್ಕೊಂಡು ಸರ್, ನಾವು ವೇದಿಕೆ ಮೇಲೆ ನೋಡಿಲ್ಲ. ಅಯ್ಯೋ ದೇವರೇ, ನಿಮ್ಮಲ್ಲಿ ಒಂದು ವಿಶೇಷತೆ ಇದೆ ಅನ್ನೋದಕ್ಕೆ ಈ ಹಾಡೇ ಸಾಕ್ಷಿ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಈ ಹಾಡು ನಾನು ಇವತ್ತು ಹಾಡಬೇಕನ್ನೋ ವಿಶೇಷ ಅಂದರೆ, ಇವತ್ತು ನನ್ನ ಮಗಂದು ಹುಟ್ಟುಹಬ್ಬ. ಇವತ್ತಿಗೆ ನಾನು 2 ವರ್ಷ ಆಯಿತು ತಂದೆ ಸ್ಥಾನ ಕೊಟ್ಟಿದ್ದೆ ನನ್ನ ಮಗನಿಗೆ. ಹಾಗಾಗಿ ಈ ಹಾಡನ್ನು ನಾನು ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಅನ್ನೋದನ್ನು ನನ್ನ ಮಗನಿಗೆ ಮತ್ತು ತಾಯಂದ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಲ್ಲ, ಅದರ ಅರ್ಥಗಳು ನಮ್ಗೆ ಗೊತ್ತಿಲ್ಲ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಅಂದರೆ ಅದು ಆಟ ಸರ್. ಇದು ಅವಲಕ್ಕಿ ಪಾವಲಕ್ಕಿ ಕಾಂಚಣ ಮಿಣ ಮಿಣ ಅಂತ ಆಡ್ತಾರಲ್ಲ ಸರ್, ಅದು ಆ ರೀತಿ ನಾವು ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನೂರು ಬಸನೂರು. ಬಟ್ ವಿಶೇಷ ಅರ್ಥ ಏನಿಲ್ಲ ಪದಗಳಿಗೆ. ಇದೆ ಸರ್, ನಮಗೆ ಗೊತ್ತಿಲ್ಲ. ಅಲ್ಲ, ಹತ್ತಿ ಕಟ್ಟಿಗೆ ಅಂದರೆ ಹತ್ತಿ ಮರದ ಕಟ್ಟಿಗೆ, ಅದು ಬತ್ತಿ ಕಟ್ಟಿಗೆಗಳನ್ನೆಲ್ಲ ಇಟ್ಕೊಂಡು ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ಲ, ಅದು ಅದು. ಈಗ ಅವಲಕ್ಕಿ ಪವಲಕ್ಕಿ ಅಂದರೆ ಅವಲಕ್ಕಿ ಪವಲಕ್ಕಿ ಅಂತ ಹೇಳ್ತೀವಲ್ಲ, ಕಾಂಚಣ ಮಿಣ ಮಿಣ ಅಂತ ಏನು ಆಡ್ತೀವಿ. ಅದೇ ಥರ ಆ ರೀತಿ ನಾವು ಆ ರೀತಿ ಅಲ್ಲಿ ನಾವು ಆಡ್ತೀವಿ ಸರ್ ಉತ್ತರ ಕರ್ನಾಟಕ ನಮ್ಮ ಇದರಲ್ಲಿ. ಅದು ಹಾಡನ್ನು ಅದಕ್ಕೆ ಹಿಂಗೆ ಆ್ಯಡ್ ಮಾಡಿದ್ದಾರೆ ಸರ್. ಇರಲಿ ಬಿಡಿ, ಯಾರಾದರೂ ಕಲಿಯೋರಿದ್ರೆ ಧೈರ್ಯ ಮಾಡಿ ಕಲೀಲಿ ಈ ಹಾಡನ್ನ. ಖಂಡಿತ ಸರ್. ನಿಮ್ಮ ಮಗನ ಹೆಸರೇನು ಪೀರಪ್ಪ? ಕವಿರಾಜ್ ಅಂತ ಮೇಡಮ್. ಓ, ಎಂಥ ಒಳ್ಳೆ ಹೆಸರಿಟ್ಟಿದ್ದೀರಪ್ಪ. ಹೌದು ಸರ್. ಅವನಿಗೂ ಕಲಿಸುವ ಯೋಜನೆ ಇದೆಯಾ? ನಾವು ಹಾಡೋದು ಹಾಡುಗಳು ಆಲ್ಮೋಸ್ಟ್ ರಿಪೀಟ್ ಮಾಡ್ತಾನೆ ಮೇಡಮ್. ಹೌದಾ? ಶಬಾಷ್. ಒಳ್ಳೆ ಸಂಸ್ಕಾರ ಮನೆಯಿಂದನೇ ಶುರುವಾಗ್ತಾ ಇದೆ. ನಿಮ್ಮ ಮಗನಿಗೂ ದೇವರು ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಾನು ಏನಾದರೂ ಹಂಗೆ ಹಾಡಿದ್ರೆ ನಡೆಯೋದಿಲ್ಲ. ಅವ್ನು ಕಂಜರ ತರ್ತಾನೆ, ಇಲ್ಲ ದಮಡಿ ಆದರೂ ತರ್ತಾನೆ, ಏನಾದ್ರು ಒಂದು ತಂದು ಕೈಯಾಗ ಕೂತ್ಕೊಂಡು ಕುಂತಿರ್ತಾನೆ. ಅದು ಇಟ್ಕೊಂಡು ಹಾಡಂತ ಹೇಳ್ತಾನೆ. ಹಾಡಿದ್ರೆ ಕುಣಿತಾ ಇರ್ತಾನೆ ಮೇಡಮ್. ತುಂಬ ಸಂತೋಷ ಅಪ್ಪ. ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದೀರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಈ ದೇಹದೊಳಗಿದ್ದ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚಿಕ್ಕಜಾಲದ ಗೌತಮಿ ಆನ್ ಸ್ಟೇಜ್ ಪ್ಲೀಸ್. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹ
ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ, ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ಪಿತರುಗಳೆಂಬ ಪ್ರೀತಿಯಂಬಿಡಬೇಕು, ಮಾತೆ ಪಿತರುಗಳೆಂಬ ಪ್ರೀತಿಯಂಬಿಡಬೇಕು. ಅಜ್ಞಾನ ಜನರ ದುಸ್ಸಂಗವನ್ನು ಬಿಡಬೇಕು, ಮನ್ಮಥನ ಬಾಣಗಳಿಗಂಜದಿರಬೇಕು. ಅಜ್ಞಾನ ಜನರ ದುಸ್ಸಂಗವನ್ನು ಬಿಡಬೇಕು, ಆತ್ಮಾರ್ಥವನ್ನು ತಿಳಿದು ಹರಿಯ ನೆನೆ ಮನವೇ, ಆತ್ಮಾರ್ಥವನ್ನು ತಿಳಿದು ಹರಿಯ ನೆನೆ ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ಸತಿಸುತರ ಹಿತ ಬಂದು ಜನರ ಬಿಡಬೇಕು, ಸತಿಸುತರ ಹಿತ ಬಂದು ಜನರ ಬಿಡಬೇಕು. ಜಾತಿ ಭೇದವ ಮಾಡೋ ವಾದಕರ ಬಿಡಬೇಕು, ಜಾತಿ ಭೇದವ ಮಾಡೋ ವಾದಕರ ಬಿಡಬೇಕು. ಅನುದಿನವೂ ಹರಿಧ್ಯಾನ ಮಾಡುತ್ತಿರು ಮನವೇ, ಅನುದಿನವೂ ಗುರು ಧ್ಯಾನ ಮಾಡುತ್ತಿರು ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ನಡೆನುಡಿಗೆ ನರಹರಿಯ ನಾಮ ಜಪಿಸಲು ಬೇಕು, ನಡೆನುಡಿಗೆ ನರಹರಿಯ ನಾಮ ಜಪಿಸಲು ಬೇಕು. ಜಾತಿ ಧರ್ಮಗಳೆಲ್ಲ ಸಮಕೂಡಬೇಕು, ಜಾತಿ ಧರ್ಮಗಳೆಲ್ಲ ಸಮಕೂಡಬೇಕು. ಕೈವರಾಧಿಪನ ದಾಸ ನಾನು ಆಗಿರಬೇಕು, ಕೈವರಾಧಿಪನ ದಾಸನು ನಾನಾಗಿರಬೇಕು. ಅಮರ ನಾರಾಯಣ ಸ್ವಾಮಿ ಭಜಿಸೋ ಮನವೇ, ಅಮರ ನಾರಾಯಣ ಸ್ವಾಮಿ ಭಜಿಸೋ ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ, ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ವಿಷ ಕಳೆಯಬೇಕು, ವಿಷ ಕಳೆಯಬೇಕು, ವಿಷ ಕಳೆಯಬೇಕು, ವಿಷ ಕಳೆಯಬೇಕು.
ಅರ್ಚನಾ ಮ್ಯಾಮ್. ಗೋವಿಂದಮ್ಮ, ಯಾವ ಕಾಲೇಜಿಂದ ಬಂದ್ರಿ ಇವತ್ತು? SJPPU ಕಾಲೇಜ್ ಹುಣಸ್ಮಾರ್ನಳ್ಳಿ. ಅಲ್ಲ, ಇವತ್ತು ಗೋವಿಂದಮ್ಮ ಒಳ್ಳೆ ಸಣ್ಣ ಹುಡುಗಿ ತರ ಕಾಣಿಸ್ತಾ ಇಲ್ಲ, ಗೌತಮಿ ತರ ಕಾಣಿಸ್ತಾ ಇದ್ದಾರೆ ಇವತ್ತು. ಗೋವಿಂದಮ್ಮ ತರ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿರಬೇಕು. ಅವ್ರ ಜೀವನದಲ್ಲಿ ಏನು ನಡೀತಿದೆ, ಇವ್ರ ಜೀವನದಲ್ಲಿ ಏನು ನಡೀತಿದೆ ಅದೆಲ್ಲ ನೋಡೋಕ್ಕೆ ಹೋಗಬಾರ್ದು ಅಂತ. ಅದಕ್ಕೆ ತಕ್ಕದಾದ ಸಾಹಿತ್ಯವನ್ನು ನೀವು ತಗೊಂಡು ಬಂದು ಹಾಡಿದ್ರಿ. ಇವಾಗ ಇದೇ ಪ್ರಯತ್ನವೇ ನಮ್ಮಲ್ಲಿ ನಡೀತಾ ಇರಬೇಕು. ದಿನವೂ ದೇಹದಲ್ಲಿ ಎಷ್ಟು ವಿಷ ತುಂಬ್ಕೊಂಡಿರ್ತೀವಿ. ಈಗಂತೂ ಉಸಿರಾಡೋ ಗಾಳಿಲಿ ವಿಷ, ಕುಡಿಯೋ ನೀರಲ್ಲಿ ವಿಷ, ತಿನ್ನೋ ಆಹಾರದಲ್ಲಿ ವಿಷ. ಹಾಗಾಗಿ ನಮ್ಮ ತಲೆ ತುಂಬ ವಿಷವೇ. ನಾವು ಹೇಳ್ತಾರಲ್ಲ, ವಿ ಬಿಕಮ್ ವಾಟ್ ವಿ ಈಟ್ ಅಂತ, ಆ್ಯಂಡ್ ವಿ ಬಿಕಮ್ ವಾಟ್ ವಿ ಥಿಂಕ್ ಅಲ್ವಾ? ನಾವು ಏನು ತಿಂತೀವಿ ಅದು ನಾವು ಆಗ್ತೀವಂತೆ. ಸೊ ನಾವು ಎಲ್ಲ ಕಲ್ಮಶಭರಿತವಾದದ್ದು, ವಿಷಭರಿತವಾದದ್ದನ್ನೇ ತಿಂತಾ ಇದ್ದೀವಿ. ಸುತ್ತಲೂ ಅದನ್ನೇ ನೋಡ್ತಾ ಇದ್ದೀವಿ. ಕಣ್ಣಿಗೆ, ಕಿವಿಗೆ ಎಲ್ಲ ಬರೀ ಕೆಟ್ಟದ್ದೇ ಕೇಳಿಸುತ್ತೆ, ಕಾಣಿಸುತ್ತೆ. ನಮ್ಮ ತಲೆಯಲ್ಲೂ ಬರೀ ಕಲ್ಮಶವೇ ತುಂಬ್ಕೊಳ್ತಾ ಹೋಗ್ತಾ ಇದೆ. ಅದನ್ನೆಲ್ಲ ಬಿಡಬೇಕು ಮನುಷ್ಯರು. ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮನ ಕಡೆಗೆ ನಾವು ಹೆಚ್ಚು ಹೆಚ್ಚು ಅಂತರ್ಮುಖಿಗಳಾಗಬೇಕು. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಇವತ್ತು ದಿನದಲ್ಲಿ 10 ನಿಮಿಷ ಮಲಗಕ್ಕೆ ಮುಂಚೆ ನಮಗೆ ನಾವು ಕೊಟ್ಕೋಬೇಕು. ಮಲಗಿದಾಗ ಇವತ್ತು ನಾನು ಏನೇನು ಮಾಡಿದ್ದು ಇದು ಸರಿ ಇತ್ತಾ, ಇದು ತಪ್ಪಾಯ್ತಾ, ನಾವು ಯಾರಿಗಾರು ನೋವು ಕೊಟ್ವಾ, ಇದನ್ನು ಹೇಗೆ ಸರಿ ಮಾಡ್ಕೋಬೋದು. ಸೊ ಪ್ರತಿದಿನವೂ ಒಂದು ಪ್ರೋಸೆಸ್. ತುಂಬ ಒಳ್ಳೆ ಸಾಹಿತ್ಯ, ಇದು ಯಾರು ಅಂಕಿತಾ ಕೇಳಿದೆ ನನಗೆ. ಕೈವಾರ ತಾತಯ್ಯ ಅಂತ. ಪಾಪಪ್ಪ ಮಹಾನುಭಾವರು. ಎಂಥ ಅದ್ಭುತವಾದ ಸಾಹಿತ್ಯ. ಆ್ಯಂಡ್ ಸ್ವರ ಸಂಯೋಜನೆ ಯಾರು ಮಾಡಿರೋದು ಗೌತಮಿ? ಮ್ಯಾಮ್ ಅದು ಮಹಾಲಿಂಗಯ್ಯ ಮಠದ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರಲಿ ಒಂದು ಚಪ್ಪಾಳೆ ಇವ್ರಿಗೆಲ್ಲ. ನನಗೆ ಖುಷಿಯಾಗೋದು ಏನು ಅಂತಂದರೆ, ಈ ಗಾನಸಿಂಚನ ವೇದಿಕೆಯಲ್ಲಿ ಬರುವ 90% ಆಫ್ ದ ಸಾಂಗ್ಸ್ ಎಲ್ಲ ಮೌಲ್ಯಗಳನ್ನು ಹೇಳಿಕೊಡುವಂಥ ಸಾಂಗ್ಸೇ. ಸಮಾಜವನ್ನು ಒಳ್ಳೆಯ ರಿಫಾರ್ಮ್ ಮಾಡುವಂಥ ಹಾಡುಗಳು, ಮೌಲ್ಯಗಳನ್ನು ಹೇಳಿಕೊಡುವಂಥ, ಪಾಠ ಹೇಳಿಕೊಡುವಂಥ ಹಾಡುಗಳು ಅಲ್ವಾ? ಸೊ ನಿಮ್ಮೆಲ್ಲರಿಗೂ ಚಪ್ಪಾಳೆ ನೀವೇ ಕೊಟ್ಕೊಳ್ಳಿ ಒಂದ್ಸಲಿ. ಎಂಥ ಒಳ್ಳೊಳ್ಳೆ ಹಾಡುಗಳನ್ನು ತೊಗೊಂಬಂದು ಹಾಡ್ತಾ ಇದ್ದೀರಾ. ಆ್ಯಂಡ್ ಗಾನಸಿಂಚನಕ್ಕೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಅದು ಯಾವ ಚೌಕಟ್ಟನ್ನು ನಿಮಗೆ ಹಾಕ್ಕೊಟ್ಟಿದೆಯಲ್ಲ ಅದರಲ್ಲಿ ಇಂಥ ಹಾಡುಗಳೇ ಬರೋದು ಅಲ್ವಾ? ಸೊ ಎಷ್ಟು ಮೌಲ್ಯಾಧಾರಿತವಾದ ಸಂಗೀತ ಆ್ಯಕ್ಚುಲಿ ನಮ್ಮನ್ನು ನಮ್ಮ ಎಲ್ಲರ ನೊಂದ ಮನಸ್ಸುಗಳು, ಬೆಂದ ಮನಸ್ಸುಗಳು, ಕ್ರೌರ್ಯದಲ್ಲಿರುವಂಥ, ಕ್ರೋಧದಲ್ಲಿರುವಂಥ ಮನಸ್ಸುಗಳೆಲ್ಲ ಮನಸ್ಸಿಗೂ ನೆಮ್ಮದಿಯನ್ನು ಕೊಡುವಂಥ ಒಂದು ವಿದ್ಯೆ ಅಂದರೆ ಸಂಗೀತ ಅಲ್ವಾ? ಅದರಲ್ಲೂ ಮೌಲ್ಯಾಧಾರಿತವಾದಂತಹ ಸಾಹಿತ್ಯ ಬಂದುಬಿಟ್ರಂತೂ ಇನ್ನು ಐಸಿಂಗ್ ಆನ್ ದ ಕೇಕ್ ಅದು. ನೀವು ಕೆಲವು ಭಾಗಗಳನ್ನು ತುಂಬ ಚೆನ್ನಾಗಿ ಹಾಡಿದ್ರಿ ಗೌತಮಿ. ಇನ್ನು ಕೆಲವು ಭಾಗಗಳು ನಿಮಗೆ ಏನೋ ಡೌಟ್ ನಿಮ್ಮಲ್ಲಿ ಇನ್ನೂ ಇರೋ ಹಾಗೆ ಅನಿಸುತ್ತೆ. ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಯ್ತಲ್ವಾ? ಗೊತ್ತಾಯಿತು. ಅಂದರೆ ಈಗ ಒಂದು ಸಾಲು ಅಂತ ತಗೊಂಡ್ರೆ ಆ ಒಂದು ಸಾಲಲ್ಲಿ ಒಂದು ಪದ ನೀವು ಕರೆಕ್ಟಾಗಿ ಹಾಡಿದರೆ ಇನ್ನೊಂದು ಪದದಲ್ಲಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗ್ತಾಯಿದೆ. ಸೊ ಅದು ನನಗೆ ಸ್ವಲ್ಪ ಅಲಾರ್ಮಿಂಗ್ ಅನಿಸುತ್ತೆ. ನೀವು ಹಾಗೆ ಮಾಡಬಾರ್ದು. ಎಂಥ ಒಳ್ಳೆಯ ಧ್ವನಿ ನಿಮ್ಮದು. ಆ ಕೆಲವು ಸಂಗತಿಗಳೆಲ್ಲ ಎಷ್ಟು ಚೆನ್ನಾಗಿ ನುಡಿತಾವೆ ನಿಮ್ಮ ಗಂಟ್ಲಲ್ಲಿ. ಧ್ವನಿಯನ್ನು ನೋಡ್ಕೊಳ್ಳಿ, ಕಾಪಾಡ್ಕೋಬೇಕು ನೀವು. ಶೋರ್ ಮ್ಯಾಮ್. ಅಂದರೆ ಕೆಲವು ಜಾಗ ತುಂಬ ಶೇಕಿಯಾಗಿರುತ್ತೆ, ಸ್ವರಸ್ಥಾನಗಳು ಕೂತ್ಕೊಳ್ಳಲ್ಲ ಅಲ್ಲಿ. ಆಮೇಲೆ ಎಲ್ಲೋ ಸಸ್ಟೈನ್ ಮಾಡುವಾಗಲೂ ಎಲ್ಲೋ ಒಂಚೂರು ಆ ಕಡೆ ಈ ಕಡೆ ಹೋಗಿ ಆಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದು ಬಿಟ್ಟ ಬಾಣದ ಹಾಗೆ ಹೋಗಬೇಕು ಅಲ್ವಾ? ಸೊ ಇನ್ನೂ ಹೆಚ್ಚು ಅಭ್ಯಾಸ ಮಾಡಿ, ಸಾಧನೆ ಮಾಡಿ ಅಲ್ವಾ? ಶೋರ್ ಮ್ಯಾಮ್. ವೆರಿ ಗುಡ್. ಒಳ್ಳೆ ಹಾಡನ್ನು ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಗೌತಮಿ ಅವರೇ, ಸರ್, ಮೊದಲ ಚರಣದ ಮೊದಲನೇ ಸಾಲು ಅಚ್ಚೂರು ಹಾಡಿ ನನಗೆ. ಮಾತೆ ಪಿತರುಗಳೆಂಬ ಪ್ರೀತಿಯಂ ಬಿಡಬೇಕು, ಪ್ರೀತಿಯಂ ಬಿಡಬೇಕು, ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇರೋದು. ಮನ್ಮಥನ ಬಾಣಗಳಿಗಂಜದಿರಬೇಕು. ಎಸ್, ಈಗ ಅದು ಕನ್ಫರ್ಮ್ ಸಾಹಿತ್ಯ ಅಲ್ವಾ ಅದು?
ಯಾಕೆಂದರೆ ತಂದೆ ತಾಯಿ ಆ ಪ್ರೀತಿನ ಅದನ್ನೂ ಬಿಟ್ಟುಬಿಡಬೇಕು, ಅಂದರೆ ಯಾವುದನ್ನೂ ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಇರೋದು. ಅಂದರೆ ಈ ಸಾಹಿತ್ಯದಲ್ಲಿ ಏನಿದೆ ಅಂದರೆ ಸರ್ವಸಂಗ ಪರಿತ್ಯಾಗ ಮಾಡಿಕೊಳ್ಳೋದು ಅಂತ. ಯಾವ ಒಂದು ಪ್ರೀತಿ ಇನ್ನೊಂದು ಮತ್ತೊಂದು ಎಲ್ಲವನ್ನ ತ್ಯಜಿಸಿ ಶಿವನ ಅಥವಾ ಪರಮಾತ್ಮನ ಧ್ಯಾನದಲ್ಲಿ ಇರಬೇಕು ಅಂಥೇಳಿ. ಅದಕ್ಕೆ ಯೋಗಿಯಾಗು ನೀ ಯೋಗಿಯಾಗು, ಭೋಗವ ಬಿಟ್ಟು ತ್ಯಾಗಿಯಾಗು, ರಾಗವ ಬಿಟ್ಟು ವಿರಾಗಿಯಾಗು, ಕಾಮವ ಬಿಟ್ಟು ಪ್ರೇಮಿಯಾಗು, ಗರ್ವವ ಬಿಟ್ಟು ನಮ್ರನಾಗು, ವಿಶ್ವದ ಸೇವೆಗೆ ಸಿದ್ಧನಾಗು ಪರಿಶುದ್ಧನಾಗು ಅಂತ ಈ ಥರದ ಸಾಹಿತ್ಯ ಈ ಹಾಡಲ್ಲಿದೆ. ಅಂದರೆ ಇದು ತಂದೆ ಯಾರೋ, ತಾಯಿ ಯಾರೋ, ಬಂಧು ಯಾರೋ, ಬಳಗ ಯಾರೋ ಎಲ್ಲವನ್ನ ಬಿಟ್ಟು ದೈವತ್ವದ ಕಡೆ ನಡಿ ಅಂತ ಹೇಳುವಂಥ, ಎಲ್ಲರನ್ನ ಬಿಟ್ಟು ನೀನು ದೈವತ್ವದ ಕಡೆ ನಡಿ, ನಿನ್ನನ್ನು ನೀನು ಅರ್ಥ ಮಾಡ್ಕೋ ಅಂತ ಹೇಳುವಂಥ ಸಾಲು. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಇಂಥವೆಲ್ಲ ಹಾಡೋಕ್ಕಾಗೋದೇ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಸರ್ ಜನ ಕೇಳಲ್ಲ, ಇದನ್ನು ಯಾಕೆ ಆಡ್ತೀರಾ ಅಂದ್ಬಿಡ್ತಾರೆ. ಎಂಥ ಬೇಜಾರಾಗುತ್ತೆ ನಮಗೆ ಅಂದರೆ, ಸುಮ್ಮನೆ ಏನಕ್ಕೆ ಹೋಗ್ತೀವಿ ಅಂದರೆ ಏನೋ ಒಂದಿಷ್ಟು ಸಂಪಾದನೆ ಬರುತ್ತಲ್ಲ ಅಂತ ಹೋಗಿ ಹಾಡ್ಬಿಟ್ಟು ಬರ್ತೀವಿ ಅಲ್ಲಿ. ಆದರೆ ಅಲ್ಲಿ ನಿಜವಾಗ್ಲೂ ನಮಗೆ ಸಂತೋಷ ಸಿಗಲ್ಲ. ಹಣ ಸಿಗುತ್ತೆ, ಸಂತೋಷ ಸಿಗಲ್ಲ. ಯಾವಾಗ ಸಂತೋಷ ಸಿಗುತ್ತೆ ಗೊತ್ತಾ? ಈ ಥರದ ಹಾಡುಗಳು ನಾವು ಮನಸ್ಸು ತುಂಬಿ ಹಾಡಿದಾಗ ನಮಗೆ ತುಂಬ ಸಂತೋಷ ಸಿಗುತ್ತೆ. ಈ ಸಂತೋಷ ಬೇರೆ ಎಲ್ಲೂ ಸಿಗೋದಿಲ್ಲ. ಹಣ ಕೊಟ್ಟರೆ ಸಿಗಲ್ಲ, ಇನ್ನೊಂದು ಕೊಟ್ಟರೆ ಸಿಗಲ್ಲ. ಅದು ನಾವು ಬಿಡಬಾರ್ದು. ನಾವೇನು ಅಂದ್ಕೊಳ್ತೀವಿ ಗೊತ್ತಾ? ಅವ್ರು ಕೇಳಲ್ಲ, ಇವ್ರು ಕೇಳಲ್ಲ, ನಾವು ಹಾಡಿದ್ರೇನೋ. ಹಾಡ್ರಿ, ಕೇಳ್ತಾರೆ. ಈ ಗಾನ ಸಿಂಚನ ನೋಡ್ತಾ ಇರ್ತಾರಲ್ಲ, ಅವ್ರು ನೋಡಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಇದನ್ನು ಕೊಟ್ಟೇ ಕೊಡ್ತಾರೆ, ನಿಮ್ಮನ್ನು ಪ್ರೋತ್ಸಾಹ ಮಾಡೇ ಮಾಡ್ತಾರೆ. ಅದು ನನಗೆ ನಂಬಿಕೆ ಇದೆ ಅಲ್ವಾ? ಈ ವೇದಿಕೆ ಕೊಟ್ಟಿದ್ದಾರಲ್ಲ, ಇಷ್ಟು ಅದ್ಭುತವಾದಂಥ ಹಾಡುಗಳನ್ನು ಹಾಡಲಿಕ್ಕೆ ವೇದಿಕೆ ಕೊಟ್ಟಿದ್ದಾರಲ್ಲ, ದೂರದರ್ಶನಕ್ಕೆ ನಾವು ಯಾವಾಗಲೂ ಆಗಿರಲೇಬೇಕು. ಒಳ್ಳೆಯದಾಗಲಿ, ಧನ್ಯವಾದಗಳು. ಪ್ರೇಮ್ಗಲ್ ಸರ್, ಈ ಕೈವಾರ ತಾತಯ್ಯನವರು ಈ ರಚನೆ ನೋಡಿ, ಈ ಥರ ನೂರಾರು ರಚನೆಗಳಿದ್ದಾವೆ. ಅದು ಅಂಕಿತನಾಮದಲ್ಲಿ ಬಂತದ್ದು. ಅವರು ಜೀವಂತ ಸಮಾಧಿ ಆದವರು, ಎಲ್ಲವನ್ನ ಬಿಟ್ಟು. ಗೊತ್ತಿದೆಯಲ್ಲ ಅದು? ಹೋಗಿದ್ರೆ ಕೈವಾರಕ್ಕೆ ಯಾವತ್ತಾದರೂ? ಅಲ್ಲಿ ಗುರು ಪೌರ್ಣಿಮೆ ಕಾರ್ಯಕ್ರಮ ನಡೆಯುತ್ತೆ, ಅದರಲ್ಲಿ ಪ್ರತಿ ವರ್ಷ ಭಾಗವಹಿಸ್ತೀನಿ ಸರ್. ಆ್ಯಕ್ಚುಲಿ ಬೆಂಗಳೂರಿನ ಒಂದು ಫ್ಯಾಮಿಲಿಯವರು ತುಂಬ ಅಲ್ಲಿ ಏನು ಬೆಳವಣಿಗೆ ಮಾಡಿ ಇವತ್ತು ಪ್ರತಿ ಹುಣ್ಣಿಮೆ ದಿವಸ ಅಲ್ಲಿ ಅವರ ಆರಾಧನೆ ಭಾಳ ದೊಡ್ಡ, ಸಾವಿರಾರು ಜನ ಸೇರ್ತಾರೆ. ಈ ಥರ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ತತ್ವಗೀತೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಾವಿದರನ್ನ ಕರೆಸಿ ಅಲ್ಲಿ ಆಡ್ತಾರೆ. ಅದು ಪುಣ್ಯ ಕ್ಷೇತ್ರ ಅದು ಇವತ್ತಿನ ದಿವಸಕ್ಕೆ. ಅದು ಅವರು ತೆಲುಗಿನಲ್ಲಿ ಇರ್ತಕ್ಕಂಥ ಇನ್ನೂ ಅನೇಕ ಹಾಡುಗಳು ನಮ್ಮ ಕನ್ನಡಕ್ಕೆ ಆದರೆ ಇನ್ನೂ ಎಷ್ಟು ಸಂದೇಶವನ್ನು, ಜೀವನ ಸಾರ ಸಂದೇಶವನ್ನು ಸಾರ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನೋಡಿ, ಹೊಟ್ಟೆ ಕಿಚ್ಚು ಅಲ್ವೇ, ಅಸೂಯೆ, ದ್ವೇಷ ತನ್ನನ್ನು ತಾನು ಸುಡುತ್ತೆ ಅಷ್ಟೇ ಅಲ್ಲದೆ, ಬಿಡು ಮೋಹ ಮತ್ಸರ ಬಿಡು, ನೀನಾಗು ಅಷ್ಟೇ, ಯಾವುದೂ ಹಚ್ಕೋಬೇಡ ತಲೆಗೆ ಅಂತಕ್ಕಂಥ ಸಂದೇಶ ಇರ್ತಕ್ಕಂಥ ಈ ಥರ ನೂರಾರು ಹಾಡುಗಳಿದ್ದಾವೆ. ಅಂಥ ಒಂದು ಒಳ್ಳೆಯ ಹಾಡನ್ನು ಈ ವೇದಿಕೆಗೆ ನೀವು ಗಾನಸಿಂಚನದ ಮುಖಾಂತರ ನೀವು ಕೊಟ್ಟರೆ ಭಾಳ ವಿಶೇಷವಾಗಿತ್ತು ನಿಮ್ಮ ಗಾಯನ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸೋಬಾನೆ ಪದವನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚೈತ್ರ ಆನ್ ಸ್ಟೇಜ್ ಪ್ಲೀಸ್.
ಅರ್ಚನಾ ಮ್ಯಾಮ್. ಯಾಕವ್ವ ನಾವಿಬ್ರು ಏನವ್ವ ತೆಪ್ಪು ಮಾಡಿದ್ವಿ? ಹಾಂ ಹಂಗೆ ಮೂತಿ ತಿವಿತಿಯಲ್ಲ. ಹಾಂ ಇವ್ರನ್ನ ಯಾಕವ್ವ ಬಿಟ್ಬಿಟ್ಟೆ ಮೀಸೆ ಮಾದೇವಣ್ಣನ? ಇಲ್ಲ ಮ್ಯಾಮ್, ಅವ್ರಿಗೂ ಇತ್ತು ಮ್ಯಾಮ್. ಇತ್ತು ಗೊತ್ತಾಯ್ತು ನನಗೆ. ಮೋಸ ಇದು. ಎಷ್ಟು ಸುಂದರವಾದ ಹಾಡಿದು. ನನಗೆ ಮನಸ್ಸಿಗೆ ಎಲ್ಲಿಗೆ ಹೊಟ್ಟೋಯ್ತು ಗೊತ್ತಾ? ಒಂದು ಹಳ್ಳಿ, ಅಲ್ಲಿ ಯಾವುದೋ ಒಂದು ಈ ತೊಟ್ಟಿ ಮನೆನೋ, ಅಲ್ಲಿ ಯಾವುದೋ ಒಂದು ಫಂಕ್ಷನ್ನು, ಅಲ್ಲಿ ಎಲ್ಲ ಹಿರಿಯ ತಲೆಗಳು ಅಜ್ಜಿರು ಎಲ್ಲ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹಾಡ್ತಾ ಇದ್ದಾರೆ. ಏನೋ ಶುಭ ಕಾರ್ಯ ನಡೀತಾ ಇದೆ. ಆಹಾ ಎಷ್ಟು ಸಂತೋಷವಾಗಿತ್ತು ಗೊತ್ತಾ ನೀನು ಹಾಡು ಹೇಳಿ ಮುಗಿಸೋವರೆಗೂ. ಆಮೇಲೆ ಯಾವುದೋ ಒಂದು ಒಳ್ಳೆಯ ಕನಸಿನಿಂದ ತಟ್ಬಿಟ್ಟು ಎಬ್ಬಿಸ್ದಂಗೆ ಆಗೋಯ್ತು ನೀ ಹಾಡು ನಿಲ್ಲಿಸಿದ ತಕ್ಷಣ. ತುಂಬ ಸುಂದರವಾದ ಹಾಡು, ಚೆನ್ನಾಗಿ ಹಾಡ್ದು. ಸ್ಟಾರ್ಟಿಂಗ್ ಮಾತ್ರ ಶ್ರುತಿ ಬಿಟ್ಟು ಹಾಡ್ದು. ಸೋಯನ್ನೀರೇ ಸೋಬಾನ ಬನ್ನೀರೇ, ಸೋಯನ್ನೀರೇ ಸೋಬಾನ ಬನ್ನೀರೇ. ಆಮೇಲೆ ಟ್ರ್ಯಾಕಿಗೆ ಬಂದು ಆಮೇಲೆ ಈ ಹಾಡಲ್ಲೂ ಪಲ್ಲವಿ ಚರಣ ಎಲ್ಲ ಒಂದೇ ಟ್ಯೂನು. ಬಹುಶಃ ಸೋಬಾನೆ ಪದ ಹಾಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ದಿನಗಳಲ್ಲಿ ನಿನ್ನ ಆಯ್ಕೆ ಇನ್ನೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರಲಿ. ಬಟ್ ಇದು ತುಂಬ ಆಪ್ತವಾಯಿತು ಹೃದಯಕ್ಕೆ, ಚೆಂದ ಇತ್ತು. ಒಳ್ಳೆಯದಾಗಲಿಮ್ಮ. ಭೀಮ್ ಗರ್ಲ್ಸ್. ಒಳ್ಳೆ ಹಾಡಮ್ಮ ಇದು. ಯಾಕೆಂದರೆ ಮದುವೆ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಈ ಥರ ಹಾಡುಗಳೆಲ್ಲ ಕೇಳ್ತಾ ಇದ್ವಿ ನಾವು. ಹೊಸ್ಕೆ ಹಾಕೋರು ಹೆಣ್ಮಕ್ಳಿಗೆ ಐ ಥಿಂಕ್ ಒಂದು 7-8 ದಿವಸ 9 ದಿವಸ ಹೊಸ್ಕೆ ಹಾಕೋರು ಮದುವೆ ಟೈಮಲ್ಲಿ. ಆವಾಗ ದಿವಸ ಹಿಂದೆ ನಮ್ಮ ಕಡಬಗೆರೆ ಮುನ್ರಾಜು ಹೇಳ್ದಾಗೆ ನಮಗಲ್ಲೆಲ್ಲ ತಿಂಡಿ ತಿನಿಸು ಸಿಗ್ತದೆ ಅಂತೇಳಿ ಹೋಗಿ ಕೂತ್ಕೊಳ್ತಾ ಇದ್ವಿ. ಹೆಣ್ಮಕ್ಳು ಬೆಳಗಿಂದ ದುಡಿದು ಸಾಯಂಕಾಲ ಬಂದು ಆ ಹೊಸ್ಕೆ ಹಾಕೋ ಟೈಮ್ಗೆ 2 ಗುಂಪು ಮಾಡಿಕೊಂಡು ಅವ್ರು ಈ ರೀತಿ ಸೋಬಾನೆ ಪದಗಳನ್ನ ಆಡ್ತಾಯಿದ್ರೆ ಕೇಳೋಕ್ಕೆ ಒಂದು ಇದಿತ್ತು. ಈಗೆಲ್ಲ ಮಾಯವಾಗಿದೆ. ನಿಮ್ಮ ಕಂಠದಲ್ಲಿ ಈ ಗಾನ ಸಿಂಚನದಲ್ಲಿ ಒಂದು ಸಂಭ್ರಮ ಇತ್ತು. ಎಲ್ಲೋ ಒಂದು ಮದುವೆ ಮನೆಯಲ್ಲಿ ಬೀಗರ್ನ ಜೆರಿಯೋ ಹಾಡು ತುಂಬ ಚೆನ್ನಾಗಿ ಹಾಡಿದೆ. ಒಳ್ಳೇದಾಗಲಮ್ಮ ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ವೇಮ್ಗಲ್ ಸರ್ ಹೇಳ್ದಂಗೆ ಒಂದು ಜರಿಯೋ ಪದನೇ. 2 ಗುಂಪು ಮಾಡ್ಕೊಂಡು ಮದುವೆ ಮನೆಗಳಲ್ಲಿ ಸೋಬನೆ ಪದ ಹಾಡ್ಬೇಕಾದ್ರೆ ಹಾಸ್ಯಕ್ಕೆ ಬೇರೆ ದಾರಿ ಇರಲಿಲ್ಲಲ್ಲ. ಅವ್ರನ್ನೇ ಏನೋ ಒಂದು ಸುಮ್ಮನೆ ಹಾಗೆ ಕಾಲು ಹೇಳ್ಕೊಳ್ಳೋದು ಮಾಡ್ತಾರಲ್ಲ. ಈಗೇನಾರ ಮಾಡಿದ್ರೆ ಮದುವೆಗಳೇ ಕಿತ್ತೋಗ್ಬಿಡ್ತವೆ. ಭಾಳ ಕಷ್ಟ. ಈಗ ನೋಡಿ ಅದನ್ನು ಏನು ಹೇಳ್ತಾರೆ ಗೊತ್ತಾ? ನೀನೊಂದು ಪದ ಬಿಟ್ಟೆ ಅವ್ರಿಗೆ. ಈಗ ನನ್ನ ರೇಗಿಸ್ತೆ ಅಲ್ವ ನೀನು, ನನ್ನ ಮೀಸೆ ಇಲಿ ಮೇಯ್ಕೊಂಡು ಅಂತ. ನಾನು ನಿನ್ನೂ ರೇಗಿಸ್ತೀನಿ. ಈಗ ನಾನು ನಿನ್ನ ರೇಗಕ್ಸ್ ಬರೋಲ್ಲ ಅಂದ್ಕೊಂಡಿದ್ದೆ ನನಗೆ. ಹಸಿರು ಸೀರೆ ಉಟ್ಟವಳ್ಯಾರೆಮ್ಮಾರೋದ್ದ ಜಡೆಯವಳ್ಯಾರೆ, ಅವಳೇ ಕಾಣೆ ನಮ್ಮ ಎಣ್ಣೋರವ್ವ, ಮಾರೋದ್ದ ಜಡೆಯನ್ನು ಬಿಟ್ಟೋಳೆ ಎಣ್ಣೋರವ್ವ, ಎಣ್ಣಿನ ಜಡೆಯು ಏನಾದೋಯ್, ಇದ್ದ ಮೋಟುದ್ದ ಜಡನು ಕುರಿ ಮ್ಯಾದೋಯ್. ಒಳ್ಳೆ ಸಂಪ್ರದಾಯದ ಗೀತೆಯನ್ನು ಹಾಡ್ದು ನಿಮ್ಮ ಶೈಲಿಯಲ್ಲಿ ಸೋಬಾನ ಒಂದು ಸೊಲ್ಲನ್ನು ಹೇಳು. ಒಂದು ಸೊಲ್ಲು ನಿನ್ನ ನಾಗಮಂಗಲದ ಶೈಲಿಯ ಸೋಬಾನದ ಒಂದೇ ಒಂದು ಸೊಲ್ಲು ಹೇಳು. ಸೋಬಾನೇಳಕು ಮೊದಲೇ ಸೊಲ್ಲ ಎತ್ತಕು ಮೊದಲೇ ಸೋಬನ ಬನ್ನೀರೆ, ಮೆಲ್ಲಾಗೆ ಬಾರೆ ಸಾರಾಸತಿ, ಮೆಲ್ಲಾಗೆ ಬಾರೆ ಸಾರಾಸತಿ, ಮೆಲ್ಲಾಗೆ ಬಾರೆ ಸರಸತಿ, ನಮದಾನಿ ಸೋಬನ ಬನ್ನೀರೆ, ಸೋಬನವೆಲ್ಲ ಶಿವಾನಿಗೆ ಸೋಬನ ಬನ್ನೀರೆ. ಧನ್ಯವಾದ ಸರ್. ಎಲ್ಲ ಸ್ಪರ್ಧಿಗಳನ್ನು ಇವತ್ತು ನಾನು ಪ್ರೀತಿಯಿಂದ ವೇದಿಕೆ ಮೇಲೆ ಬನ್ನಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ನಮಗಂತೂ ನಿಜವಾಗ್ಲೂ ತುಂಬಾ ಸಂದಿಗ್ಧ ಪರಿಸ್ಥಿತಿ. ಎಲ್ಲ ಒಬ್ರಿಗಿಂತೊಬ್ಬರು ಅದ್ಭುತವಾಗಿ ಹಾಡಿದ್ದಾರೆ. ಸೊ ಇವತ್ತು ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಸೊ ಡಿಸ್ಕ್ಲೋಸ್ ಮಾಡೋಣ. ಸೊ ದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್
ಈಸ್ ಮಾಧುರ್ಯಕ್ಕೆ ಮತ್ತೊಂದು ಹೆಸರಾಗಿರುವ ಜಿ ಜಿ ನವೀನ್ ಕುಮಾರ್ ಜಿ ಜಿ. ಮಾದಪ್ಪ ಮಾದೇವು ಅರಿಯೇನು ನಿನ್ನ ಲೀಲೆಯ, ಈ ಜಗದ ಜ್ಯೋತಿಯಾಗಿ ಈ ಯುಗದ ದೈವವಾಗಿ ಈ ಭಕ್ತನ ಬಂಧುವಾಗಿ ಅಲ್ಲೇ ಕುಳಿತೇ ಕಲ್ಲಾಗಿ ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ ಮಾದಪ್ಪ ಮಾದೇವು ಅರಿಯನು ನಿನ್ನ ಲೀಲೆಯ. ನವೀನ್ ಅವರೇ, ಮೇಡಮ್ ಇವತ್ತು ತೋಮ್ರಿ ಅವರು ಕೂಡ ಅದ್ಭುತವಾಗಿ ಹಾಡಿದ್ರು, ಗಿರೀಶ್ ಕೂಡ ಅದ್ಭುತವಾಗಿ ಹಾಡಿದ್ದ, ರಮ್ಯಾ ಕೂಡ ಅದ್ಭುತವಾಗಿ ಹಾಡಿದ್ಲು, ಗೋವಿಂದರಾಜನು ಅದ್ಭುತವಾಗಿ ಹಾಡಿದ್ರು, ಮಾರಣ್ಣ ಕೂಡ ಅದ್ಭುತವಾಗಿ ಹಾಡಿದ್ರು. ಬಟ್ ನೀವು ಪರ್ಫೆಕ್ಷನ್ ಅಂದರೆ ಏನು ಅಂತ ಇವತ್ತು ತೋರಿಸಿದ್ರು. ಎಲ್ಲ ವಿಭಾಗಗಳಲ್ಲೂ ಸ್ವರಸ್ಥಾನಗಳಿರಬಹುದು, ತಾಳ ಇರಬಹುದು, ಭಾವನೆ ಇರಬಹುದು, ಸಾಹಿತ್ಯದಲ್ಲಿ ತಪ್ಪುಗಳಿಲ್ಲದೆ ಇರಬಹುದು, ಎಲ್ಲೂ ಒಂದು ಕಡೆಯೂ ಎಡವದೆ ಅದ್ಭುತವಾಗಿ ಹಾಡಿ ಎಲ್ಲ ಕೇಳುಗರ ಹೃದಯವನ್ನು ಮನಸ್ಸುಗಳನ್ನು ಗೆದ್ದುಬಿಟ್ಟಿದ್ದೀರಾ. ಹಾಗಾಗಿ ನಿಮಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಜಿ ಜಿ ಅವರೇ. ನವೀನ್ ಕುಮಾರ್ ಜಿ ಜಿ ಅವರೇ, ನಮ್ಮೆಲ್ಲರ ಪ್ರೀತಿಯ ಹಾರೈಕೆಗಳೊಂದಿಗೆ ಗಾನ ಸಿಂಚನದ ಪರ್ಫಾರ್ಮರ್ ಆಫ್ ದ ವೀಕ್. ದೇವ್ರು ಒಳ್ಳೇದು ಮಾಡಲಿ. ನನ್ನ ಪುಣ್ಯ ಮೇಡಮ್, ಇವತ್ತು ನಿಮ್ಮ ಕೈಲಿ ಇಸ್ಕೊಂತಿದ್ದೀನಿ. ಒಳ್ಳೆಯದಾಗಲಿ ನಿಮಗೆ. ಇವತ್ತು ಈ ಒಂದು ಕಷ್ಟಕರವಾದಂತಹ ಕೆಲಸ, ನನಗೆ ಇಷ್ಟವಿಲ್ಲದಂತಹ ಕೆಲಸ ನನ್ನ ಪಾಲಿಗೆ ಬಂದಿದೆ. ಆ ಸೀಟಿನಲ್ಲಿ ಕೂತ್ಕೊಂಡು ಆ ಕಷ್ಟವನ್ನು ಅನುಭವಿಸ್ತಾ ಇರ್ತಿದ್ದೆ. ಇವತ್ತು ಡಬಲ್ ಕಷ್ಟ ನನಗೆ ಬಂದಿದೆ. ಅನೌನ್ಸ್ ಬೇರೆ ಮಾಡಬೇಕು ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ. ನಿಮ್ಮನ್ನೆಲ್ಲ ಕೇಳಿ ಪ್ರಯೋಜನ ಇಲ್ಲ, ಯಾಕೆಂದರೆ ನೀವೆಲ್ಲ ಬಹಳ ಶಾಣ್ಯ ಇದ್ದೀರಿ. ಯಾರು ಹೋಗಬಹುದು ಅಂತ ಹೇಳಿದ್ರೆ ಯಾರೂ ಹೆಸರು ತಗೊಳ್ಳಲ್ಲ ಅಲ್ವಾ? ಸೊ ಕೇಳೋದು ಪ್ರಯೋಜನ ಇಲ್ಲ. ನಾನು ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ, ಯಾರು ಡೇಂಜರ್ ಝೋನಲ್ಲಿರ್ತಾರೆ ಅವರ ಅಂಕಗಳು ಇವತ್ತಿಗೂ ಕೂಡ ಕ್ಯಾರಿ ಆಗ್ತವೆ. ಮತ್ತು ಕಳೆದ ಸಂಚಿಕೆಯಲ್ಲಿ ಯಾರು ಬಂದಿಲ್ಲ ಅವರಿಗೆ ಇವತ್ತು ಡಬಲ್ ಟ್ರಬಲ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಕಳೆದ ಸಂಚಿಕೆಯಲ್ಲಿ ಬಾರದೇ ಇದ್ದಂತಹ 3 ಜನ ಗಾಯಕರು ಮತ್ತು ಕಳೆದ ಸಂಚಿಕೆಯಲ್ಲಿ ಡೇಂಜರ್ ಝೋನಲ್ಲಿದ್ದಂತಹ 2, ಆ 5 ಜನರ ಒಟ್ಟು ಪರ್ಫಾರ್ಮೆನ್ಸನ್ನು ತಾಳೆ ಹಾಕಿ ನೋಡಿ ಲೆಕ್ಕ ಮಾಡಿ ಬಹಳ ತಲೆ ಕೆಡಿಸ್ಕೊಂಡು ಕಷ್ಟದಿಂದ ಒಂದು ಡಿಸಿಷನ್ನಿಗೆ ಬಂದಿದ್ದೀವಿ. ಈ ಪಾರ್ಟಿಸಿಪೆಂಟ್ ನನಗೆ ತುಂಬ ಪ್ರಿಯವಾದವರು. ಅವರ ನಗು, ಕಣ್ಣಿನ ಹೊಳಪು ಎಲ್ಲ ನನಗೆ ತುಂಬ ಇಷ್ಟ. ಅವರ ಧ್ವನಿ ಕೂಡ ನನಗೆ ತುಂಬ ಇಷ್ಟ. ಆದರೆ ಇನ್ನೂ ಈ ಹಂತದಲ್ಲಿ, ಕಾಂಪಿಟೇಷನಿನ ಈ ಹಂತದಲ್ಲಿ ಇನ್ನೂ ಬಹಳಷ್ಟು ನಿರೀಕ್ಷೆ ಇತ್ತು ಅವರಿಂದ. ಹಲವಾರು ಕಡೆ ಎಡವಿದ್ದ ಕಾರಣ ಈ ಸಂಚಿಕೆಯಲ್ಲಿ ನಮ್ಮನ್ನು ಅಗಲಿ ಹೋಗ್ತಾ ಇರುವಂಥವರು ನನ್ನ ಮುದ್ದಿನ ಹುಡುಗಿ ಚೈತ್ರ. ಚೈತ್ರ,
ಏನು ಹೇಳೋದಕ್ಕೆ ಬಯಸ್ತೀಯ? ಇಲ್ಲಿ ತನಕ ಬಂದಿರೋದೇ ನನಗೆ ತುಂಬ ದೊಡ್ಡದು. ಸೊ ಏನಿಲ್ಲ, ನನ್ನದು ತಪ್ಪಿದೆ. ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಮೀನ್ಸ್ ನಮ್ಮ ತಂದೆ ತಾಯಿ, ನಮ್ಮಪ್ಪ ಅಮ್ಮ, ನಮ್ಮ ಅಕ್ಕ, ನಮ್ಮಣ್ಣ ಮತ್ತು ಅಣ್ಣ ರಾಜೇಶ್, ಇಲ್ಲಿ ತನಕ ಬರೋಕ್ಕೆ ನನಗೆ ಸಿಂಗಿಂಗ್ಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಈ ವೇದಿಕೆಯಲ್ಲಿ ನಿಂತು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯಿಂದ ಬಹಳಷ್ಟು ನೆನಪುಗಳನ್ನು ತಗೊಂಡು ಹೋಗ್ತಿದ್ಯಾ, ಹಲವಾರು ವಿಷಯಗಳನ್ನು ಕಲ್ತ್ಕೊಂಡು ಹೋಗ್ತಾ ಇದೆಯಾ ಅಂತ ನಾನು ಭಾವಿಸಿದ್ದೀನಿ. ಹೌದು ಮ್ಯಾಮ್, ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಳ್ಳೆ ವೇದಿಕೆ. ಸೊ ಚಂದನ ಟಿ ವಿಗೆ ನಾನು ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಮ್ದಾರ್ ಧ್ವನಿ ಇರುವಂಥ ಹುಡುಗಿ, ಇನ್ನೂ ಹೆಚ್ಚು ಸಾಧನೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಎಲ್ಲರೂ ಹೆಮ್ಮೆಯಿಂದ ಮುಂದೊಂದು ದಿವಸ ಎಲ್ಲರೂ ಇವಳು ಹಾಡಿದ ಹಾಡುಗಳನ್ನು ಆರಿಸ್ಕೊಂಡು ಅವರು ಹಾಡೋ ಹಾಗೆ ಆಗಬೇಕು ಅಲ್ವಾ? ಹೌದು ಮ್ಯಾಮ್. ಬಹಳಷ್ಟು ಹಾಡುಗಳನ್ನು ನಿನ್ನ ಧ್ವನಿಯಲ್ಲಿ ಧ್ವನಿ ಮುದ್ರಿತವಾಗಲಿ, ನಿನ್ನ ಧ್ವನಿಯಲ್ಲಿ ನಾವೆಲ್ಲರೂ ಕೇಳೋ ಹಾಗಾಗಲಿ. ಆಗ್ತಿದೆ, ಆಲ್ರೆಡಿ 1-2 ಆಲ್ಬಮ್ ಆಗಿದ್ದೆ. ಸೊ ಎಕ್ಸ್ಪೀರಿಯನ್ಸ್ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚಾಗಬೇಕು, ಬಿಡುವಿಲ್ಲದ ಗಾಯಕಿ ಆಗಬೇಕು ನೀನು. ಹೌದು ಮ್ಯಾಮ್. ಅಲ್ವಾ? ಹೌದು. ಸೊ ನಾವೆಲ್ಲರೂ ಅವಳಿಗೆ ಪ್ರೀತಿಯ ಹಾರೈಕೆಯನ್ನು ಕೊಡೋಣ. ಅವಳು ದೊಡ್ಡ ಗಾಯಕಿಯಾಗಿ ಅವಳ ಕಂಚಿನ ಕಂಠ ಇಡೀ ಕರ್ನಾಟಕದಲ್ಲಿ, ದೇಶ ವಿದೇಶಗಳಲ್ಲಿ ಮೊಳಗಲಿ ಅಂತ ನಾವೆಲ್ಲ ಹಾರೈಸ್ತೀವಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚೈತ್ರ, ಎಷ್ಟು ಸೊಗಸಾದ ಧ್ವನಿ ಗೊತ್ತಾ ನಿಂದು, ಜನಪದಕ್ಕೆ ಹೇಳಿ ಮಾಡಿಸಿದಂಥ ಧ್ವನಿ. ಮತ್ತು ಸಾಮಾನ್ಯವಾಗಿ ಜನಪದನ ಆಯ್ಕೆ ಮಾಡ್ಕೊಳ್ಳೋದು ಕಡಿಮೆ ಅಲ್ವಾ? ಹೌದು ಸರ್. ಅದರಲ್ಲಿ ಡಿಪ್ಲೊಮಾ ಮಾಡಿಕೊಂಡು ಜನಪದದ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡು ನಿಮ್ಮೂರಿನ ಜನಪದದ ಸೊಲ್ಲುಗಳನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಾಡ್ತಾ ಬಂದಿದೆಯಾ ಅಲ್ವಾ? ನಿನ್ನ ಧ್ವನಿ ಬರೀ ಜನಪದಕ್ಕೆ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಕ್ಕೂ ಸಲ್ಲಬೇಕು. ಹಾಗಾದರೆ ನೀನೇನು ಮಾಡಬೇಕು ಅಂತ ನಿನಗೆ ಗೊತ್ತಾಗಿದೆ. ಈಗ ಈ ವೇದಿಕೆಗೆ ಬಂದಮೇಲೆ ನಿನಗೆ ಗೊತ್ತಾಗಿದೆ ಅದು ಬಹುತೇಕ. ನಾನು ಅಂದ್ಕೊಂಡಿದ್ದೀನಿ. ಹೌದು ಸರ್. ಮತ್ತು ಮ್ಯಾಮ್ ಹೇಳ್ತಿದ್ದಾಗೆ ನೀನು ಅರ್ಥ ಮಾಡ್ಕೊಂಬಿಟ್ಟೆ. ನೀನು ಬೇಗ ಇದು ಯಾರಿಗೆ ಹೇಳ್ತಿದ್ದಾರೆ ಅಂತ ನೀನು ಅರ್ಥ ಮಾಡ್ಕೊಂಡಾಗೆ ಅರ್ಥಾಯ್ತು. ನೀನು ನನಗೆ ಹೇಳ್ತಿದ್ದಾರೆ ಅನ್ನೋದು ತಲೆ ಆಡಿಸ್ತಿದ್ದೆ. ಅಂದರೆ ಇಲ್ಲಿ ಹೇಳಿರೋ ಅಂಶಗಳೆಲ್ಲ ನಿನ್ನ ತಲೆ ಒಳಗಡೆ ಹೋಗೇ ಇರ್ತವೆ. ಹೌದು. ಅಂದಮೇಲೆ ಈ ಕಾರ್ಯಕ್ರಮದಿಂದ ನೀನು ಹೊರಗಡೆ ಹೋಗ್ತಾ ಇದೆಯಾ ಅಂದರೆ ಯಾವ ಭಾವನೆಯಿಂದ ಹೊರಗಡೆ ಹೋಗ್ಬೇಕೀಗ? ಇಲ್ಲ, ಇನ್ನು ನಾನು ಇದರಿಂದ ಬಂದು ತುಂಬ ಕಲ್ತಿದ್ದೀನಿ. ನಾವು ಹಳ್ಳಿಯಲ್ಲೆಲ್ಲ ಕಂಜರ ದಂಬಡಿಲಿ ಹಾಡ್ತಿದ್ದವರು. ಹೌದು. ಅಲ್ಲಿ ಏನು ಶ್ರುತಿ ಏನೂ ಇರಲ್ಲ. ಸೊ ನಮ್ಮ ಹಾಡಿದ್ದೇ ನಮಗೆ ರಾಗ ಅಷ್ಟೇ. ಬಟ್ ರಾಗ ಬಿಟ್ಟಿಲ್ಲ, ಶ್ರುತಿ ಜ್ಞಾನ ಸ್ವಲ್ಪ ಕಮ್ಮಿ ನಮಗೆ. ಸೊ ಸಡನ್ನಾಗಿ ಬಂದು ಈ ಥರ ಹಾಡೋಕ್ಕೆ ನಮಗೂ ಟಫ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನು ಮುಂದೆ ಅದನ್ನು ಹಾಡ್ತಾ ಬರಬೇಕು. ಆವಾಗ ನೀನು ಇನ್ನಷ್ಟು ದೊಡ್ಡ ವೇದಿಕೆಗಳಲ್ಲಿ ಮತ್ತು ನೀನು ಹೇಳಿದಾಗೆ ಆಲ್ಬಮ್ಸು ಇನ್ನೊಂದು ಮತ್ತೊಂದು ಅದೆಲ್ಲ ಸಾಧ್ಯ ಆಗುತ್ತೆ ಅಲ್ವಾ? ಹೌದು ಸರ್. ಈ ವೇದಿಕೆ ನಿನಗೊಂದಷ್ಟು ಒಳ್ಳೆಯ ಅವಕಾಶ ಕೊಟ್ಟಿದೆ, ಕಲಿಕೆ ಕೊಟ್ಟಿದೆ. ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಮ್ಮ. ಥ್ಯಾಂಕ್ ಯು ಸರ್. ಭಾರದ ಮನಸ್ಸಿನಿಂದ ಮಾತ್ರ ಇಲ್ಲಿಂದ ನಿರ್ಗಮಿಸಬೇಡ. ನಗ್ನಗ್ತಾ ಪ್ರೀತಿಯಿಂದ ನೀನು ಇಲ್ಲಿಂದ ತೆರಳ್ತಿ ಅಂದರೆ ನಾನು ನಿನಗೆ ಶುಭಾಶಯ ಹೇಳ್ತೀನಿ. ಹೌದು, ಖಂಡಿತ ನಾನು ಖುಷಿಯಿಂದನೇ ಹೋಗ್ತಾ ಇದ್ದೀನಿ, ಮನಸ್ಸಿಂದ ಅಲ್ವಾ? ಈಕೆ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸ ಅವಳು ಈ ಸ್ಪರ್ಧಿಯಾಗಿ ಇದ್ದ ಕಾರಣ ನಾನು ಅದನ್ನು ಶೇರ್ ಮಾಡಿರಲಿಲ್ಲ. ಈಕೆ ನನ್ನ ಜೊತೆ ಮೊದಲೇ ಕೆಲಸ ಮಾಡಿದ್ದಾಳೆ. ಹೌದು. ಅವಳು ಒಂದು ಗಣೇಶೋತ್ಸವ, ಬಹಳ ದೊಡ್ಡ ವೇದಿಕೆ ಅದು. ಅಲ್ಲಿ ಆಕೆ ಬಂದು ಮೊದಲನೇ ಸಲ ನಾನು ಭೇಟಿಯಾಗಿದ್ದು. ಅಲ್ಲಿ ರಿಹರ್ಸಲಲ್ಲಿ ಕೂಡ ಎಷ್ಟು ಭಯ ಪಟ್ಕೊಂಡು ಹಾಡ್ತಾಯಿದ್ಲು. ಅಲ್ಲೂ ಹೀಗೆ ಶ್ರುತಿ ಜೊತೆ ಹಾಡುವಾಗ ಆಕೆಗೆ ಸ್ವಲ್ಪ ಕಷ್ಟ ಆಗಿ ಕಾನ್ಫಿಡೆನ್ಸ್ ಪಾಪ ಕಳ್ಕೊಂಡು ಬಿಡ್ತಾಯಿದ್ಲು. ಅಲ್ಲಿ ಕೂಡ ಅವಳ ಹತ್ರ ಮಾತಾಡಿಸಿ ಎಲ್ಲ ಮಾಡಿ ಆಗತ್ತಮ್ಮ ಹಾಡು ಅಂತಂದ್ಬಿಟ್ಟು, ಅಲ್ಲಿಂದ ಅವಳು ಇಲ್ಲಿ ಬರ್ತಾಳೆ ಅನ್ನೋ ನನಗೆ ಆಲೋಚನೆ ಇದ್ದಿಲ್ಲ. ಇಲ್ಲಿ ಬಂದಾಗ ನನಗೆ ಸರ್ಪ್ರೈಸು, ಇವಳು ಅರೇ ನಮ್ಮ ಹುಡುಗಿ ಬಂದ್ಲಲ್ಲ ಇಲ್ಲಿ ಹಾಡಲಿಕ್ಕೆ ಅಂತ. ಬಟ್ ಆಗ ನಾನು ನೋಡಿದ ಚೈತ್ರಾಗೂ ಈ ವೇದಿಕೆ ಮೇಲೆ ಅವಳು ಮೊದಲ ಹಾಡು ಹಾಡಿದ ಚೈತ್ರಾಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇತ್ತು. ಆಮೇಲೆ ಇವತ್ತು ಇಲ್ಲಿಂದ ಹೋಗ್ತಾ ಇರುವ ಚೈತ್ರಾಗೂ ಇನ್ನೂ ಭೂಮಿ ಆಕಾಶದಷ್ಟು ಅಂತರ ಇದೆ. ಅಷ್ಟು ಅವಳು ಬೆಳೆದಿದ್ದಾಳೆ, ತಿಳ್ಕೊಂಡಿದ್ದಾಳೆ.
ಸೊ ಅವಳ ಬೆಳವಣಿಗೆ ನನಗೆ ತುಂಬ ಖುಷಿ ಕೊಟ್ಟಿದೆಯಮ್ಮ. ಥ್ಯಾಂಕ್ ಯು. ಈ ಬೆಳವಣಿಗೆ ಇನ್ನೂ ಹೀಗೆ ತುಂಬ ಎತ್ತರಕ್ಕೆ ಬೆಳವಣಿಗೆ ಸಾಗಬೇಕು ನಿಂದು. ಥ್ಯಾಂಕ್ ಯು. ಒಳ್ಳೆಯದಾಗ್ಲಮ್ಮ. ಚೈತ್ರ ಸರ್. ಡಿಪ್ಲೊಮಾ ಸ್ಟೂಡೆಂಟು ಜನಪದ ಲೋಕದಲ್ಲಿ. ನಾನು ಅಲ್ಲಿ ಒನ್ ಆಫ್ ದಿ ಮ್ಯಾನೇಜ್ಮೆಂಟ್ ಕಮಿಟಿನಲ್ಲಿ ಇದ್ದೀನಿ ನಾನು. ಆ್ಯಕ್ಚುಲಿ ಆ ಇನ್ಸ್ಟಿಟ್ಯೂಷನಲ್ಲಿ ವೆರಿ ಬ್ರೈಟೆಸ್ಟ್ ಗರ್ಲ್ ಚೈತ್ರ. ಯಾಕಂದರೆ ಅಲ್ಲೆಲ್ಲರೂ ಹೇಳ್ತಾರೆ, ಅಲ್ಲಿ ಅಧ್ಯಕ್ಷರು ಈಚಿ ಬೋರ್ಲಿಂಗಯ್ಯನವರು ಹೇಳ್ತಾಯಿದ್ರು, ಸರ್ ನಮ್ಮ ಸ್ಟೂಡೆಂಟ್ ಒಬ್ಬರು ನಿಮ್ಮ ಗಾನ ಸಿಂಚನದಲ್ಲಿದ್ದಾರೆ ಅಂತ. ಆದರೆ ನನಗೆ ಗೊತ್ತಿತ್ತು, ಅಲ್ಲಿ ಅನೇಕ ಕಾರ್ಯಕ್ರಮಗಳು ನಾನು ನೋಡಿದ್ದೀನಿ. ಆ ಟಾಪ್ ರ್ಯಾಂಕಲ್ಲಿ ಇರ್ತಕ್ಕಂಥ ಹುಡುಗಿ ಗಾಯನದಲ್ಲಿ. ಆದರೆ ನಿಮಗೆ ಮೇಡಮ್ ಹೇಳಿದ್ರಲ್ಲ, ಏನಾದ್ರೂ ಸಣ್ಣ ಸಣ್ಣ ಒಂದು ಇದರಲ್ಲಿ ನೀವು ಇಲ್ಲಿಂದ ಹೋಗ್ಬೋದು ಬಿಟ್ರೆ, ಇದು ದೊಡ್ಡ ಇನ್ಸ್ಟಿಟ್ಯೂಷನ್ ಇದು ಗಾನ ಸಿಂಚನ. ಇದು ಈ ಎಲ್ಲ ಸಂಚಿಕೆಗಳು ಮುಗಿಯೋಷ್ಟೊಳಗಾಗಿ ಎಲ್ರಿಗೂ ಎಂತೆಂಥ ಹಾಡು ನೀವು ನಾನು ಬರ್ಕೊಳ್ತಾ ಇದ್ದೀನಿ. ಮೇಡಮ್ಗೆ ಹೇಳ್ತಾ ಇದ್ದೀನಿ, ಇದು ಅಪರೂಪವಾದ ಹಾಡು ಕೆಲವರು ಹಾಡಿದ್ದು, ಇದನ್ನು ನಾನು ಸಂಗ್ರಹಿಸಬೇಕು ಅಂತ ನಾವೇ ಬರ್ಕೊಳ್ತೀವಿ. ಅದೊಂದು ಪಾಠ ಅಲ್ಲೇ ನಮಗೆಲ್ಲ. ಹೌದು. ಅಂದರೆ ನೀನು ಕಳ್ಕೊಂಡದಕ್ಕಿಂತ ಹೆಚ್ಚಾಗಿ ಇಲ್ಲಿಂದ ನೀನು ಪಡ್ಕೊಂಡಿದ್ಯಾ ಅಂತ ಖುಷಿಯಿಂದ ನೀನು ಹೋಗಬೇಕು. ಅರ್ಥ ಆಯ್ತಾ? ಪಡ್ಕೊಂಡಿದ್ಯಾ ತಾನೇ? ಹೌದು. ಎಷ್ಟೊಂದು ಹಾಡುಗಳು ಎಲ್ಲರದು, ಎಲ್ಲ ಒಳ್ಳೆ ಗೆಳೆಯರಾದರು ನಿಮಗೆ. ಮುಂದೆ ಅವ್ರ ಜೊತೆ ನಿಮ್ಮ ಸಾಂಗತ್ಯದಲ್ಲಿ ಇನ್ನೊಂದಷ್ಟು ಹಾಡುಗಳನ್ನ ಕಲಿಬೋದು. ಖುಷಿಯಾಗಿರಮ್ಮ. ಇನ್ನೂ ಚಿಕ್ಕ ವಯಸ್ಸು, ನಿನಗೆ ಒಳ್ಳೆ ಭವಿಷ್ಯ ಅಂತೂ ಖಂಡಿತವಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ ನಿನಗೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಗಾನಸಿಂಚನ ವೇದಿಕೆಯಿಂದ ಅದ್ಭುತವಾದ ಪ್ರತಿಭೆಗಳು, ಅದ್ಭುತವಾದ ಹಾಡುಗಳು, ಅಪರೂಪದ ಹಾಡುಗಳು, ಇದನ್ನೆಲ್ಲ ನೀವು ಕೇಳಿ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ನಾವು ನಂಬಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಪರೂಪದ ಹಾಡುಗಳೊಂದಿಗೆ, ಮತ್ತಷ್ಟು ಸುಂದರವಾದ ಗಾಯನದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ಶುಭರಾತ್ರಿ, ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ.